ಹಾಯ್, ಎಲ್ಲರಿಗೂ ನಮಸ್ಕಾರ. ಆಶಾ ತ್ರಿಷಾ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಇಲ್ಲಿ 2 ರೀತಿಯಾದಂಥ ದೋಸೆ ಮಾಡ್ತಾಯಿದ್ದೀನಿ. ಗೋಧಿ ದೋಸೆ ಒಂದು ರಾಗಿ ದೋಸೆ. ರಾಗಿ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ರಾಗಿ ದೋಸೆಗೆ ಇಲ್ಲಿ 1 ಬಟ್ಲಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ. ರಾಗಿ ಹಿಟ್ಟು, ಸ್ವಲ್ಪ ಅವಲಕ್ಕಿ, ಗಟ್ಟಿ ಅವಲಕ್ಕಿ ಒಂದು ಅರ್ಧ ಬಟ್ಲು ನೆನೆಸಿಟ್ಕೊಂಡಿದ್ದೀನಿ. ಸ್ವಲ್ಪ ಉದ್ದಿನಬೇಳೆ ನೆನೆಸಿಟ್ಕೊಂಡಿದ್ದೀನಿ. ರಾಗಿ ಹಿಟ್ಟು, ಉದ್ದಿನಬೇಳೆ, ಅವಲಕ್ಕಿ ಎಲ್ಲನೂ ಸೇರಿಸಿ ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀನಿ. ರುಬ್ಬಿದ ನಂತರ ಇದು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಪಾತ್ರೆಗೆ ಹಾಕ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಚಿಟಿಕೆ ಸೋಡಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು, ಸೋಡಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಹಂಚು ಬಿಸಿ ಇಟ್ಟಿದ್ದೀನಿ. ಹಂಚು ಬಿಸಿ ಇಟ್ಟು ದೋಸೆ ಹಾಕ್ತಾಯಿದ್ದೀನಿ. ರಾಗಿ ದೋಸೆ ಅಂತೂ ಸಖತ್ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಹೊಸ್ದಾಗಿ ಮಾಡ್ತಾ ಇರೋದ್ರಿಂದ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನಿಲ್ಲಿ ಚಟ್ನಿ ಪುಡಿ ಖಾಲಿಯಾಗಿತ್ತು ಅಂತೇಳಿ ಮತ್ತೆ ಚಟ್ನಿ ಪುಡಿ ಮಾಡಿದೆ. ಒಂದು 8-10 ದಿನದಲ್ಲಿ ಅದು ಖಾಲಿ ಆಯಿತು. ಈ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಕೊಬ್ಬರಿ ಚಟ್ನಿ ಪುಡಿ ಎಲ್ಲರೂ ಟ್ರೈ ಮಾಡಿ. ಇಲ್ಲಿ ಮೊಸರು ಜೊತೆಗೆ ಚಟ್ನಿ ಪುಡಿ ಹಾಕಿ ದೋಸೆ ಮೇಲೆ ಮೊಸರು ಜೊತೆಗೆ ಹೆಚ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನಾನಿಲ್ಲಿ ಗೋಧಿ ದೋಸೆಗೆ ರೆಡಿ ಮಾಡ್ಕೊತಾಯಿದ್ದೀನಿ. ಗೋಧಿ ದೋಸೆಗೆ ಗೋಧಿ ಹಿಟ್ಟು, ಒಂದು ಪಾತ್ರೆ ಗೋಧಿ ಹಿಟ್ಟು ಹಾಕೋತಾಯಿದ್ದೀನಿ. ಗೋಧಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ಒಂದು 3-4. ಹಸಿಮೆಣ್ಸಿಕಾಯಿ ಬೇಕಾದ್ರೆ ಹಾಕೋಬೋದು, ಬೇಡ ಅಂದರೆ ಬೇಡ, ಬಾಯಿಗೆ ಸಿಗುತ್ತೆ ಅಂದರೆ. ನಾನಿಲ್ಲಿ ಸಣ್ಣದಾಗಿ ಹಚ್ಚಿರೋದ್ರಿಂದ ಸೇರಿಸಿ ತಿನ್ಬೋದು ಅಂತ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಇಲ್ಲಿ ಹಿಟ್ಟು ರೆಡಿಯಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿಟ್ಕೊಳ್ಳಿ. ಕೈಲೇ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಸೌಟಲ್ಲೆಲ್ಲ ಸರಿಯಾಗಲ್ಲ. ನಾನು ಒಂದು ಸ್ವಲ್ಪ ಉಪ್ಪು, ಸೋಡಾ ಪುಡಿ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಸಿಟ್ಕೊಳ್ಳಿ. ಸೊಪ್ಪು ಜಾಸ್ತಿ ಆದರೂ ಪರವಾಗಿಲ್ಲ. ಇಲ್ಲಿ ಒಂದು ಫೋನ್ ಹಿಡ್ಕೊಂಡು ಒಂದು ಕೈಲಿ ಇದು ಮಾಡೋಕ್ಕಾಗಲ್ಲ ಅಂತ ನಾನು ದೋಸೆ ಹಾಕಿದ ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಫೋನ್ ಹಿಡ್ಕೊಂಡೆ ಹಿಟ್ಟು ಕಲಸಿಟ್ಕೋಬೇಕು. ಕಲಸೋದೆಲ್ಲನೂ ಹಾಕೋಕ್ಕಾಗಲ್ಲ ವೀಡಿಯೋದಲ್ಲಿ. ನಾನು ಬರೀ ಗೋಧಿ ಹಿಟ್ಟಲ್ಲಿ ದೋಸೆ ಮಾಡೋಕ್ಕಿಂತ ಈ ಥರ ಈರುಳ್ಳಿ ಎಲ್ಲ ಹಾಕಿ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ಸಖತ್ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ಇಲ್ಲಿ ಕೊಬ್ಬರಿ ಚಟ್ನಿ ಪುಡಿ ಖಾಲಿಯಾಗಿತ್ತು ಅಂಥೇಳಿ ಮತ್ತೆ ಮಾಡ್ಕೊತಾಯಿದ್ದೀನಿ. ಈ ಸರಿ ಬ್ಯಾಡಗಿ ಮೆಣ್ಸಿಕಾಯಿ ಹಾಕಿ ಮಾಡ್ಕೊತಾಯಿದ್ದೀನಿ. ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಬ್ಯಾಡಗಿ ಮೆಣ್ಸಿಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಕೆಂಪದಾಗಿ ಕೊಬ್ಬರಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. 2 ಸರಿ ರುಬ್ಕೊಂಡು 2 ಸರಿ ಮಿಕ್ಸ್ ಮಾಡ್ಕೊಂಡು ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ರಾಗಿ ದೋಸೆ, ಗೋಧಿ ದೋಸೆ, ಮಾಮೂಲಿ ದೋಸೆಗಳಿಗೂ ಚಟ್ನಿ ಮಾಡೋಕ್ಕಾಗದೇ ಇದ್ದಾಗ ಬೆಳಗಿನ ಟೈಮು ಹೆಲ್ಪ್ ಆಗುತ್ತೆ. ದೋಸೆ ಹಾಕಿ ಅದ್ರ ಮೇಲೆ ತುಪ್ಪ ಹಾಕಿ ಚಟ್ನಿ ಪುಡಿ ಉದುರಿಸ್ಕೊಟ್ರೆ ಎಲ್ಲರೂ ತಿನ್ಬೋದು. ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇರುತ್ತೆ. ಈಗೆಲ್ಲ ಫ್ರಿಜ್ ಇರೋದ್ರಿಂದ ಜಾಸ್ತಿ ದಿನ ಇಟ್ಕೋಬೋದು. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.